ಚೆನ್ನಾಗಿದೆ. ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿಗೆ ಮೋಟಿವೇಶನಲ್ ಮೂವಿನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡ್ಬೋದು. ನೋಡಿ, ಚೆನ್ನಾಗಿದೆ ಮೂವಿ ಫುಲ್ಲು. ಎಲ್ಲ ಮೂವಿನೇ ಸಖತ್ತಾಗಿದೆ. ಒಂದೊಂದು ಪಾರ್ಟ್ಗೂ ತುಂಬ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆ್ಯಕ್ಟ್ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಆ್ಯಕ್ಟ್ರು ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಈಗಿನ ಯೂತ್ಸ್ ಚೆನ್ನಾಗಿ ನೋಡ್ಬೇಕು ಇದನ್ನ, ಮತ್ತು ಫ್ಯಾಮಿಲಿ ಕೂಡ ಕೂತ್ಕೊಂಡು ನೋಡ್ಬೋದು. ಸರ್ ತುಂಬ ಚೆನ್ನಾಗಿದೆ, ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ ಸರ್. ಸಿನಿಮಾ ಮಾತ್ರ ನೋಡೋಕೆ ಚೆನ್ನಾಗೈತೆ. ಸಿನಿಮಾದ ಬಗ್ಗೆ ಏನು ಅನ್ನೋಕ್ಕಾಗಲ್ಲ, ನೀವು ಬಂದು ನೋಡ್ಬೇಕು ಸಿನಿಮಾನ. ಅದು ಶ್ರೀಮಂತೇನು ಬಡವರೇನು ಎಲ್ಲ ಕ್ಲೀನಾಗಿ ತೋರಿಸ್ಕೊಟ್ಟವ್ರೆ. ಬಂದು ಎಕ್ಸಾಂಪಲ್ ಮೂವಿ ನೋಡಿ, ಚೆನ್ನಾಗೈತೆ. ಚೆನ್ನಾಗಿದೆ ಬ್ರೋ, ಅಷ್ಟೇ. ಸೂಪರ್ ಆಗಿದೆ. ಪ್ರಥಮ ಬಾರಿಗೆ ಒಂದು ಯಾವುದೇ ಹೆಣ್ಣಾಗಲಿ ಯೋಚನೆ ಮಾಡಿ ಲವ್ ಮಾಡೋದಾಗಲಿ ಮದುವೆ ಆಗೋದಾಗಲಿ ಯೋಚನೆ ಮಾಡಿ ಮಾಡಬೇಕು ಅಂತ ಹೇಳ್ತೀನಿ. ಪ್ರತಿಯೊಂದು ಹೆಣ್ಣಾಗಲಿ ಗಂಡಾಗಲಿ ಫಿಲಿಮ್ ಚೆನ್ನಾಗಿದೆ, ಸೂಪರ್ ಇದೆ, ಯಶಸ್ವಿ ಆಗಲಿ. ಡೈರೆಕ್ಷನ್ ಮಾಡಿರ್ತಕ್ಕಂಥ ಡೈರೆಕ್ಟರ್ಗೂ ಶುಭವಾಗಲಿ, ನಿರ್ಮಾಣ ಮಾಡಿರ್ತಕ್ಕಂಥ ಅವ್ರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. ಚೆನ್ನಾಗಿದೆ ಚಿತ್ರ, ಸೂಪರ್ ಇದೆ. ಲೈಫ್ ಟುಡೇ ಅನ್ನೋದಕ್ಕಿಂತ ಲವ್ ಟುಡೇ ಅನ್ಬೋದು ನಿಜವಾಗ್ಲೂ ಸಿನಿಮಾ. ಮತ್ತೆ ಸೆಲೆಕ್ಷನ್ ಆಗಿರ್ಬೋದು, ಪಾತ್ರದ ಸೆಲೆಕ್ಷನ್, ಕಬಲಾನಾಗಿ ಕಾಕ್ರೋಚ್ ಸುದ್ದಿ ಆಗಿರ್ಬೋದು. ಆಮೇಲೆ ಈ ಸಿನಿಮಾದ ಮುಂದೆ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಇದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಸಾಯೋರಿಗೆ ಒಂದು ದಾರಿ ಆದರೆ ಸಾಧೋರಿಗೆ 1000 ದಾರಿ. ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಹೀರೋಯಿನ್ ನಿಜವಾಗ್ಲೂ ಅವಾರ್ಡ್ ಬರ್ಬೋದು ಸರ್ ಅಂತ ತುಂಬ ಅಭಿನಯ ಮಾಡಿದ್ದಾರೆ. ಆಮೇಲೆ ಒಂದು ಎಲ್ಲ ಜನತೆ, ಕನ್ನಡ ಜನತೆ, ಅಪ್ಪ ಅಮ್ಮಂದರು ಮತ್ತು ಈಗಿನ ಹುಡುಗರು ದಯವಿಟ್ಟು ಈ ಸಿನಿಮಾ ತಂದು ನೋಡಬೇಕು. ಒಂದು ಒಳ್ಳೆ ಮೆಸೇಜ್ ಇದೆ, ಇದು ನೋಡಿದ್ರೆ ತುಂಬ ಬದಲಾಗ್ತಾರೆ ಸರ್. ದಯವಿಟ್ಟು ಒಂದು ಒಳ್ಳೆ ಮೆಸೇಜ್ ಇದೆ, ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ನಂಗೆ ತುಂಬ ಇಷ್ಟ ಆಯಿತು ಹೋಲ್ ಮೂವಿ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಫಾದರ್ ಡಾಟರ್ ಸೆಂಟಿಮೆಂಟ್ ಅಂತ ತುಂಬ ಇಷ್ಟ ಆಯಿತು. ಇಡೀ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಅಟ್ ಪ್ರೆಸೆಂಟ್ ಸಿಚುಯೇಷನ್ಗೆ ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೋದು. ವಿತೌಟ್ ಏಜ್ ಬೇರೆಗೆ ಎಲ್ಲರೂ ನೋಡ್ಬೋದು. ಸೂಪರ್ ಆಗಿತ್ತು ಸರ್. ಅದು ಏನಂದ್ರೆ ಫುಲ್ ಸ್ಟೋರಿನೇ ಇಷ್ಟ ಆಯ್ತು. ಎಲ್ಲ ಹೊಸಬ್ರು ಹಾಕೊಂಡು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಹೊಸಬ್ರು ಇನ್ನೂ ಮುಂದೆ ಬರಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಹೇಳೋದು ಇಷ್ಟೇ ಸರ್, ಸಿನಿಮಾ ಎಂಥವ್ರು ನೋಡ್ಬೇಕು ಗೊತ್ತಾ? ಈ ಫ್ರಾಡ್ ಮಾಡೋರು, ಮೋಸ ಮಾಡೋರು, ಇಂಥವ್ರು ಬಂದು ನೋಡಬೇಕು. ಏನೋ ನಿಜವಾಗ್ಲೂ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಮಾಡಿದರೆ ಸಿನಿಮಾ. ಇಡೀ ತಂಡಕ್ಕೂ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಕೊಟ್ಟವ್ರೆ. ಆಲ್ ದ ಬೆಸ್ಟ್. ಮೋಸ ಮಾಡೋ ಹುಡುಗಿರು ಬಂದು ಸಿನಿಮಾ ನೋಡಿ, ಒಳ್ಳೇದಾಗುತ್ತೆ. ಎಲ್ಲರೂ ಬಂದು ಆದಷ್ಟು ಥಿಯೇಟರ್ ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಸರ್, ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಸಿನಿಮಾ ಅಂತ ಅದು ನೋಡಿದವ್ರಿಗೆ, ಯಾಕಂದರೆ ಈಗ ಮುಖ ಪರಿಚಯಗಳು ಬಂದು ಇವಾಗ ನಾವೆಲ್ಲ ಬಂದು ಸ್ಕ್ರೀನ್ ಮೇಲೆ ನಮಗೆ ಗೊತ್ತಾಗೋದು ಹೊಸಬ್ರು ಅವ್ರು ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್. ಫ್ಯಾಮಿಲಿ ಮೆನ್ನು, ಬಟ್ ಮೇನು ಸರ್ ತಂದೆ ತಾಯಿಗಳು ನೋಡಬೇಕು ಸರ್. ಯಾವುದೊಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಫಸ್ಟು ತಂದೆ ತಾಯಿಗಳು ಬಂದು ಅವರು ಪೂರ್ವಾಪರ ಎಲ್ಲ ಯೋಚನೆ ಮಾಡಿ ಮಕ್ಳಿಗೆ ಯಾವ ರೀತಿ ಜೀವನ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಅದರಲ್ಲಿ ಇದು ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಆಡಿಯನ್ಸ್ಗೆ ಈ ಮೂವಿ ನೋಡಲೇಬೇಕು. ಯಾಕೆಂದರೆ ನಾವು ಇಷ್ಟಪಡೋದು ಹುಡುಗ ಮತ್ತು ನಮ್ಮ ಅಪ್ಪ ಮನೆಯವರು ಪಡೋದು ಬೇರೆ. ಅಂದರೆ ನಾವು ಇಷ್ಟಪಡೋದು ಹೆಂಗೆ ಅಂತ ಅಪ್ಪಗೆ ಗೊತ್ತಾಯಿತು ಲಾಸ್ಟಲ್ಲಿ. ಸೊ ನಾವು ಇಷ್ಟಪಡೋದು ಹುಡುಗನ ನನಗೆ ಚೆನ್ನಾಗಿ ನೋಡ್ಕೊತಾರೆ ಅಂತ ನನಗೆ ಅನಿಸ್ತು. ಹೌದು, ನೋಡಿದ್ದೀನಿ, ಸಖತ್ತಾಗಿದೆ ಸರ್. ನನಗೆ ಆ ಲವ್ ಸ್ಟೋರಿ ಮತ್ತು ಮ್ಯೂಸಿಕ್ಕು, ಆ ಸಾಂಗ್ಸ್ಗಳು ತುಂಬ ಇಷ್ಟ ಆಯಿತು ಸರ್. ಈ ಸಿನಿಮಾ ಎಲ್ಲರೂ ನೋಡ್ಬೋದು ಸರ್, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್, ಮೂವಿ ಎಲ್ಲನೂ ಚೆನ್ನಾಗಿತ್ತು. ಲಾಸ್ಟ್ ಮೂವಿ ಇನ್ನೂ ಭಾಳ ಚೆನ್ನಾಗಿತ್ತು. ಲಾಸ್ಟ್ ಇಬ್ಬರು ಒಂದಾಗ್ತಾರಲ್ಲ, ಅದು ಭಾಳ ಚೆನ್ನಾಗಿತ್ತು. ನೋಡ್ಬೋದು, ನಿಮ್ಮಂಥ ಹುಡುಗರೆಲ್ಲ ನೋಡ್ಬೇಕು, ಭಾಳ ಚೆನ್ನಾಗಿದೆ. ಅವರಿಗೆ ಒಳ್ಳೆ ಬುದ್ಧಿ ಬರ್ತದೆ ನೋಡ್ಬೇಕು. ಅವನು ದುಡ್ಗೋಸ್ಕರ ಮದುವೆ ಮಾಡ್ಕೊತಾನೆ. ಲಾಸ್ಟಿಗೆ ಇವನು ಬಡವರಿಗೆ ಇದು ಮಾಡಿದ ಮೇಲೆ ಮತ್ತು ಲಾಸ್ಟಿಗೆ ಬರ್ತಾನಲ್ಲ, ಅವಾಗ ಸ್ವಲ್ಪ ಇದು ಮಾಡ್ತಾನೆ. ಹೊಸಬ್ರು ಹಂಗೆ ಅನ್ಸೋದಿಲ್ಲ, ಆ್ಯಕ್ಟಿಂಗ್ ಹಂಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂ. ನಿಜವಾಗ್ಲೂ ಮೂವಿ ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನಲ್ಲಿ ಲವ್ ಹೆಂಗಿದೆ, ಬಿಟ್ಟೋದು ಹುಡುಗಿ ವಾಪಸ್ ಹೆಂಗೆ ಬರ್ತಾಳೆ, ಏನೆತ್ತ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಮೆಸೇಜ್ ಥ್ರೂ ಮಕ್ಳಿಗೂ ಸ್ವಂತ ಲೈಫ್ ಅನ್ನೋದಿರುತ್ತೆ, ಅವ್ರು ಹೇಳಿದ್ದು ಕೇಳಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಬರೀ ಪೇರೆಂಟ್ಸ್ ಬರೀ ಅವ್ರು ಹೇಳೋದನ್ನೇ ನಾವು ಕೇಳಬೇಕು ಆ ಥರ ಬೇಡ ಅಂತ ಅವ್ರು ಹೇಳ್ತಿರೋದು. ಚೆನ್ನಾಗಿದೆ ಮೆಸೇಜ್ ಎಲ್ಲ. ನನಗೆ ಏನು ಇಷ್ಟ ಆಯಿತು ಅಂದರೆ ಲಾಸ್ಟ್ಲಿ ಮಕ್ಕಳನ್ನ ಅವ್ರದ್ದೇ ಚಾಯ್ಸ್ ತೊಗೊಳಕ್ಕೆ ಲೈಫಲ್ಲಿ ಬಿಡಬೇಕು. ಓಕೆ, ಯಾವಾಗಲೂ ಮಕ್ಕಳೇ ತಪ್ಪಾಗಿರ್ತಾರೆ ಅನ್ನೋದಿರಲ್ಲ, ನನಗೆ ಅದೇ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಅಪ್ಪನ ಮಾತು ಮೀರಿ ಹೋಗಲ್ಲ ಮಗಳು, ಅದು ಇರಬೇಕು. ಆದರೆ ಅವ್ರದ್ದೇ ಅಂತ ಲೈಫು ಡಿಸಿಷನ್ಸ್ ಅನ್ನೋದು ತೊಗೊಳೋದಿರುತ್ತಲ್ಲ ಮಕ್ಳಿಗೂ, ಅದೇ ಇಷ್ಟ. ಥ್ಯಾಂಕ್ ಯು. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಆಗಿದೆ. ಸೊ ಎಲ್ಲರೂ ಬಂದು, ಎಲ್ಲ ಟೀನೇಜರ್ಸು, ಎಲ್ಲ ಯೂತ್ಸು, ಎಲ್ಲ ಪೇರೆಂಟ್ಸು ಕೂಡ ಬಂದು ಸಿನಿಮಾನ ನೋಡಬೇಕು. ಒಂದು ಒಳ್ಳೆ ಮೆಸೇಜ್ ಇದೆ. ಲವ್ಗೆ ಲೈಫ್ ಎಷ್ಟು ಮುಖ್ಯ, ಲೈಫ್ಗೆ ಲವ್ ಎಷ್ಟು ಮುಖ್ಯ ಅಂತ ಖಂಡಿತವಾಗ್ಲೂ ಎಲ್ಲರೂ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಜೀವಿಸಿ ಬರೆದಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಜೀವಿಸಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ.